ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ವೀಕೆಂಡ್ ಆಗೋಯ್ತು, ಸೊ ಮಂಡೇ ಬಂದಿದೆ. ಎಲ್ರು ಜೋಶಲ್ಲಿ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಬನ್ನಿ, ಹಾಗಿದ್ರೆ ಇದೇ ಜೋಶಲ್ಲಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಆದಾಯದಲ್ಲಿ ಹೆಚ್ಚಿನ ವ್ಯತ್ಯಾಸ ಕಾಣದೇ ಇದ್ರೂ ವೆಚ್ಚದಲ್ಲಿ ಹಲವಾರು ಸೋರಿಕೆಗಳು ಕಂಡು ಬರುತ್ತವೆ. ಹಿರಿಯರ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸಬೇಕು. ಇನ್ನು ಪದೇ ಪದೇ ಸಂಚಾರದಿಂದ ದೇಹ ಆಯಾಸವಾಗತ್ತೆ, ಹುಷಾರಾಗಿರಿ. ವೃಷಭ ರಾಶಿಯವರಿಗೆ ಇವತ್ತು ದೂರ ಪ್ರಯಾಣದಿಂದ ಕಾರ್ಯಜಯ ಇರುತ್ತೆ. ವಾಹನ ಸಮಸ್ಯೆಯಿಂದ ಖರ್ಚು ಹೆಚ್ಚಾಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬಂಧು ಸಹಾಯದಿಂದ ಪ್ರಚೋದನೆ ಸಿಗತ್ತೆ. ನ್ಯಾಯಾಲಯದ ವಿವಾದದ ರಾಜಿಯಲ್ಲಿ ಮುಕ್ತಾಯವಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ವ್ಯರ್ಥ ಸಂಚಾರದಿಂದ ಖರ್ಚು ಮಿತಿ ಮೀರತ್ತೆ. ನೆಂಟರಿಷ್ಟರು ನಿಮ್ಮಿಂದ ಸಹಾಯ ಪಡಿತಾರೆ. ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಲ್ಲಿ ಹಿನ್ನಡೆ ಪಡಿತಾರೆ. ಇನ್ನು ಆರ್ಥಿಕವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇರುತ್ತೆ. ಕಟಕ ರಾಶಿಯವರಿಗೆ ಇವತ್ತು ಕೃಷಿ ಚಟುವಟಿಕೆಗಳು ವಿಳಂಬದಿಂದ ಮುಂದುವರಿಯಲಿದೆ. ಮನೆಯಲ್ಲಿ ನೂತನ ವಸ್ತುವಿನ ಖರೀದಿಯ ಭರಾಟೆ ಇರುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ನಿಮಿತ್ತ ಪರಸ್ಥಳಕ್ಕೆ ಹೋಗ್ಬೇಕಾಗಿರೋ ಅವಕಾಶ ಸಿಗತ್ತೆ. ಇನ್ನು ದಿನದ ಅಂತ್ಯದಲ್ಲಿ ದೇವರ ದರ್ಶನ ಮಾಡ್ತೀರಾ, ಚೆನ್ನಾಗಿರ್ತೀರಾ. ಸಿಂಹ ರಾಶಿಯವರಿಗೆ ಇವತ್ತು ಹೊಟ್ಟೆ ಅಥವಾ ಜೀರ್ಣಕ್ರಿಯೆಯಲ್ಲಿ ಉಷ್ಣ ವಾಯುದೋಷ ಕಂಡು ಬರುತ್ತೆ. ಆದಷ್ಟು ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ಹಿರಿಯರ ಆಶೀರ್ವಾದ, ಅವರ ಶ್ರೀರಕ್ಷೆ ನಿಮ್ಮ ಮೇಲಿರುತ್ತೆ. ಇನ್ನು ಸ್ಥಾನ ಪಲ್ಲಟ ಯೋಗ ಉದ್ಯೋಗಿಗಳಿಗಿರುತ್ತೆ. ಆದಾಯಕ್ಕೆ ಕೊರತೆ ಇರಲ್ಲ. ಕನ್ಯಾ ರಾಶಿಯವರಿಗೆ ಇವತ್ತು ನೆರೆಹೊರೆಯವರ ಜೊತೆ ಮನಸ್ತಾಪ ಉಂಟಾಗುತ್ತೆ. ಅನವಶ್ಯಕ ಸಂಚಾರದಿಂದ ಆರೋಗ್ಯ ಹಾಳಾಗಿ ಮಕ್ಕಳ ಶೈಕ್ಷಣಿಕ ಪ್ರವೃತ್ತಿಯಲ್ಲಿ ಆಲಸ್ಯ ಕಂಡು ಬರುತ್ತೆ. ಆರ್ಥಿಕವಾಗಿ ಋಣಬಾಧೆಯಿಂದ ಮುಕ್ತರಾಗ್ತೀರಾ. ತುಲಾ ರಾಶಿಯವರಿಗೆ ಇವತ್ತು ಆಗಾಗ ಮಾನಸಿಕ ಉದ್ವೇಗಕ್ಕೆ ಕಾರಣರಾಗ್ತೀರಾ. ಶನಿಯು ಲಾಭಸ್ಥಾನದಲ್ಲಿದ್ರೂ ಗುರುವಿನ ವ್ಯಯಸ್ಥಿತಿ ಅನೇಕ ರೀತಿಯಲ್ಲಿ ಖರ್ಚಿಗೆ ದಾರಿ ಮಾಡಿಕೊಡುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಪ್ರವೃತ್ತಿ ಕಾಣಿಸುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಅವಿವಾಹಿತರಿಗೆ ವಿವಾಹ ಯೋಗ ಇರುತ್ತೆ. ಮಹತ್ ಕಾರ್ಯಗಳಿಗೆ ಮುಂದಾಳಾಗಿ ಕೈ ಖಾಲಿ ಆಗತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ತೋರಿ ಬರುತ್ತೆ. ಇನ್ನು ಉದ್ಯೋಗದಲ್ಲಿ ಯಾರ್ದೋ ತಪ್ಪಿಗೆ ನಿಮ್ಮ ಮೇಲೆ ಅಪವಾದ ಬರೋ ಸಾಧ್ಯತೆ ಇದೆ, ಹುಷಾರಾಗಿರಿ. ಧನು ರಾಶಿಯವರಿಗೆ ಇವತ್ತು ಮನಸ್ಸಿನಲ್ಲಿ ದುಗುಡ ದುಃಖಗಳು ತುಂಬಿಕೊಂಡಿರುತ್ತವೆ. ತಲೆ ಕೆಡಿಸ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಇನ್ನು ಯೋಗ್ಯ ವಯಸ್ಕರಿಗೆ ವಿವಾಹ ಯೋಗ ಇರುತ್ತೆ. ನಿರುದ್ಯೋಗಿಗಳಿಗೆ ಅನಿರೀಕ್ಷಿತ ರೀತಿಯಲ್ಲಿ ದುಡಿಮೆಗೆ ಅವಕಾಶ ತರಿಸುತ್ತೆ. ಆದ್ರೂ ಬಂದ ಉದ್ಯೋಗದಲ್ಲಿ ನೀವು ತೃಪ್ತಿ ಪಟ್ಟರೆ ನಿಮ್ಗೆ ಒಳ್ಳೇದು. ಮಕರ ರಾಶಿಯವರಿಗೆ ಇವತ್ತು ಮೇಲಧಿಕಾರಿಗಳಿಗೆ ಜವಾಬ್ದಾರಿ ಹೆಚ್ಚುತ್ತೆ. ಆರ್ಥಿಕವಾಗಿ ಹೇರಳ ನಷ್ಟ ಪ್ರಸಂಗ ಬರುತ್ತೆ. ಇನ್ನು ರಾಜಕೀಯದವರಿಗೆ ರಾಜಕೀಯ ಆಟ ನಡೀತಾನೆ ಇರುತ್ತೆ. ಆದ್ರೂ ಶಾಂತಿ ಸಮಾಧಾನ ಇದ್ದಲ್ಲಿ ನೆಮ್ಮದಿ ಇರುತ್ತೆ. ಕುಂಭರಾಶಿಯವರಿಗೆ ಇವತ್ತು ಮದುವೆ ಮಾತುಕತೆ ಮುರಿದು ಬೀಳಬಹುದು. ಧಾರಾಳ ಧನ ಸಹಾಯ ದೇವತಾ ಕಾರ್ಯಗಳಿಗೆ ವ್ಯಯವಾಗುತ್ತೆ. ಆರೋಗ್ಯದ ಏರುಪೇರಿಂದ ಮನಸ್ಸಿಗೆ ದುಃಖವಾಗುತ್ತೆ. ಸಂಚಾರದಲ್ಲಿ ಅವಘಡ ತಪ್ಪಿಸುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಚೇತರಿಸ್ಕೋತೀರಾ. ಇನ್ನು ಅಧಿಕಾರಿ ವರ್ಗದವರಿಗೆ ಮುಂಬಡ್ತಿ ಯೋಗ ಇರುತ್ತೆ. ದಾಯದಿಗಳನ್ನ ನಂಬೇಡಿ. ಉದ್ಯೋಗಿಗಳಿಗೆ ಉದ್ಯೋಗದ ಬದಲಾವಣೆ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಗಮನ ಇರಬೇಕು, ಒಳ್ಳೇದಾಗತ್ತೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಇವತ್ತು ಸೋಮವಾರ, ಇವತ್ತು ವೀಕ್ ಅಲ್ಲಿ ಫಸ್ಟ್ ಡೇ. ಸೊ ಫಸ್ಟ್ ಡೇ ನ ಖುಷಿಯಾಗಿ ಸ್ಟಾರ್ಟ್ ಮಾಡಿ ಫುಲ್ ವೀಕ್ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ನಾವ್ ನಿಮ್ಗೆ ಇವತ್ತು ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ.